ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ಸಿಹಿ ಕುಂಬಳದಲ್ಲಿ ಒಂದು ಇಡ್ಲಿ ಮಾಡಿ, ಮಸಾಲೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಆ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ನನ್ನ ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಜೊತೆಗೆ ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ, ಇದು ಅಕ್ಕಿ ತರಿ, ಇದು ರವೆ ಥರ ಮಿಲ್ಲಲ್ಲಿ ಮಾಡ್ಕೊಳ್ಬೋದು ಅಥವಾ ಮಿಕ್ಸಿಯಲ್ಲೂ ಜಾರಲ್ಲಿ ಮಾಡ್ಕೊಳ್ಬೋದು. ತರಿ ಅಕ್ಕಿನ 1 hour ನೆನೆಸಿಡ್ಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೀರು ಹಾಕ್ಬಿಟ್ಟು 1 hour ನೆನೆಸಿಡಿ. ಅಷ್ಟರಲ್ಲಿ 1 ಪೀಸ್ ಕುಂಬಳಕಾಯಿ ತೊಗೊಳ್ತಿದ್ದೀನಿ, ಸಿಹಿ ಕುಂಬಳ. ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆಲ್ಲ ತೆಗೆದು ತುರಿದ್ಬಿಟ್ಟು ಹೀಗೆ ಒಂದು ಬೌಲಲ್ಲಿ ಇಟ್ಕೊಳ್ಳಿ. 1 ಬೌಲ್ ಅಕ್ಕಿ ತರಿಗೆ 1 ಬೌಲು ಕುಂಬಳಕಾಯ್ದು ತುರಿ ಇಟ್ಕೊಳ್ಬೇಕು. ಈಗ ಇದು 1 hour ಆಗಿದೆ, ನೆಂದಿದೆ. ಚೆಂದ ಹಿಂಡಿಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಆಯಿತಾ? ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು. 1/4 ಸ್ಪೂನಷ್ಟು ಜೀರಿಗೆ ಹಾಕಿ ಸಾಕು. ಆಮೇಲೆ ತುರಿದಂಥ ಕುಂಬಳಕಾಯಿನ ಹಾಕ್ಕೊಳ್ಳಿ. ಸಿಹಿ ಕುಂಬಳ ಅದು, ಆಯಿತಾ, ಸ್ವೀಟ್ ಪಂಪ್ಕಿನ್ ಅದು. ಆಮೇಲೆ ಅದಕ್ಕೆ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದಂಥ 1 ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ಬಾಯಿಗೆ ಸಿಗಬಾರ್ದು ಅದು. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದರಲ್ಲೇ 10-12 ಇಡ್ಲಿ ಆಗ್ತದೆ. ಆಮೇಲೆ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಅದು ಬೇಕು. ಸಬ್ಸಿಗೆ ಸೊಪ್ಪು ಆ ಸ್ಮೆಲ್ ಇದ್ರೇ ಆ ಇಡ್ಲಿಗೆ ಒಂದು ಟೇಸ್ಟ್ ಅನಿಸೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆಯೇ ನಾವು ಎಷ್ಟು ಕುಂಬಳದ್ದು ತುರಿ ತೊಗೊಂಡಿದ್ವೋ ಅದರ ಅರ್ಧದಷ್ಟು ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ಳಿ. ಇದೆಲ್ಲವನ್ನು ಚೆಂದ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತಾ? ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಮುಚ್ಚಿಡಿ. 20 minutes ಇರಲಿ ಹಾಗೇ. ಆಯಿತಾ? ಅದಾದಮೇಲೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಅದು ಎಣ್ಣೆ ಸುತ್ತ ಹಾಕಲಿ. ಎಣ್ಣೆ ಆದರೂ ಹಾಕಿ, ತುಪ್ಪ ಆದರೂ ಹಾಕಿ. ತುಪ್ಪ ಹಾಕಿದರೆ ಇನ್ನೂ ಟೇಸ್ಟ್ ಇರ್ತದೆ ಇಡ್ಲಿಗೆ. ಆಮೇಲೆ ಇದು 1 ಸ್ಪೂನಲ್ಲಿ ಹಿಂಗೆ ತೊಗೊಂಡ್ಬಿಟ್ಟು ಅದಕ್ಕೆ ಹಾಕುವಾಗ ಅದು ಬಿಡಿ ಬಿಡಿಯಾಗಿ ಆಗ್ತದೆ. ಹಾಗಾಗಿ ಕೈಯಲ್ಲಿ ಅದನ್ನು ಅಮ್ಕಿ ಪ್ರೆಸ್ ಮಾಡಿ ಕೊಡಬೇಕು. ಆಯಿತಾ? ಒಂದೊಂದು ಇಡ್ಲಿದು ಬೌಲ್ ಇದಕ್ಕೆ ಹಾಕುವಾಗ ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಶೇಪ್ ಬರುತ್ತೆ, ಅದಕ್ಕೆ ಚೆನ್ನಾಗಿ ಶೇಪ್ ಬರುತ್ತೆ. ಫಸ್ಟ್ ಹಾಕ್ಕೊಂಬಿಡಿ, ಸ್ಪೂನಲ್ಲಿ ತೆಗೆದು ಹಾಕ್ಕೊಂಬಿಡಿ, ಎಷ್ಟು ಕ್ವಾಂಟಿಟಿ ಬೇಕು ಅಂತೇಳಿ ಹಾಕ್ಕೊಂಬಿಡಿ. ಅದಾದಮೇಲೆ ಈ ಥರ ಕೈಯಲ್ಲಿ ಚೆಂದ ಪ್ರೆಸ್ ಮಾಡಿಬಿಟ್ಟು ಅದನ್ನ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು, ನಾವು ಯೂಶ್ವಲಿ ಮಾಮೂಲಿ ಇಡ್ಲಿ ಮಾಡುವಾಗ 8 to 10 minutes ಒಳಗಡೆ ಇಡ್ಲಿ ಬೇಯಿಸ್ತೀವಿ. ಬಟ್ ಇದಕ್ಕೊಂದು 15 minutes ಆದರೂ ಬೇಕು. ಆಯಿತಾ? ಬೆಂದಾದಮೇಲೆ ನಮಗೆ ಗೊತ್ತಾಗ್ತದೆ. ಅದು 1 ಸ್ಪೂನಲ್ಲಿ ಅಥವಾ 1 ಕಡ್ಡಿಲಿ ಚುಚ್ಚಿದ್ರೆ ಅದು ಅಂಟ್ಕೊಳ್ಳಲ್ಲ. ಆಮೇಲೆ ಅದನ್ನು ತೆಗೆದ್ಬಿಟ್ಟು ಸರ್ವ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ನೀರು ಚಟ್ನಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿ ಚಟ್ನಿ ಅಲ್ಲ, ಅದ್ರ ಜೊತೆಗೆ ತಿನ್ನಿ, ಸಖತ್ತಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ಆಮೇಲೆ ಪದೇ ಮಾಡ್ತೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.